ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ರಿಕ್ಕಿ ರೈ ಲ್ಯಾಂಬರ್ಗಿನಿ ಕಾರ್ ಡ್ರಿಫ್ಟ್ ಮಾಡಿದ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಲಭ್ಯ ಆಗ್ತಾ ಇದೆ. ರಿಕ್ಕಿ ರೈ ಮೇಲೆ ವಂಚನೆ ಕೇಸ್ ದಾಖಲು ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸಿಕೊಳ್ತಿದ್ದಾರೆ. ಯಾಕೆ ವಂಚನೆ ಕೇಸ್ ಅಂದ್ರೆ ಡೆಲ್ಲಿನಲ್ಲಿ ಖರೀದಿ ಮಾಡಿದಂತ ಕಾರ್ ಇದು, ಬಟ್ ಇದನ್ನು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಇನ್ನು ಫ್ಯಾನ್ಸಿ ನಂಬರ್ ಅನ್ನ ಪಡ್ಕೊಂಡಿದ್ದಾರೆ ಕಾರ್ಗೆ, ಅದಕ್ಕೆ ಕೂಡ ಟ್ಯಾಕ್ಸ್ ಕಟ್ಟದೆ ನಂಬರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಹೀಗಾಗಿ ವಂಚನೆ ಕೇಸ್ ದಾಖಲು ಮಾಡೋಕೆ ಪೊಲೀಸರು ಸಿದ್ಧತೆ ಮಾಡುತ್ತಿದ್ದು, ಕಬ್ಬನ್ ಪಾರ್ಕ್ ಪೊಲೀಸರು ದಾಖಲೆಯ ಪರಿಶೀಲನೆ ಮಾಡುವಂತ ಸಂದರ್ಭ ಈ ಮೋಸ ವಂಚನೆ ಎಲ್ಲ ಬಯಲಿಗೆ ಬಂದಿದೆ. ಡೆಲ್ಲಿಯಲ್ಲಿ ಲ್ಯಾಂಬರ್ಗಿನಿ ಕಾರನ್ನ ರಿಕ್ಕಿ ರೈ ಖರೀದಿ ಮಾಡಿದ್ದು, ಬಟ್ ಈ ತನಕ ಅದನ್ನ ಡಿಎಲ್ ರಿಜಿಸ್ಟ್ರೇಷನ್ ಇಂದ ಕೆಎ ಕರ್ನಾಟಕಕ್ಕೆ ರಿಜಿಸ್ಟ್ರೇಷನ್ ತಗೊಂಡು ಬಂದಿಲ್ಲ, ಮಾಡಿಸಿಲ್ಲ. ಕಾರ್ಗೆ KA 05 NR 0009 ಅಂತ ಫ್ಯಾನ್ಸಿ ನಂಬರ್ ಅನ್ನು ಪಡೆದಿದ್ದಾರೆ, ಬಟ್ ಅದನ್ನು ಕೂಡ ರಿಜಿಸ್ಟರ್ ಮಾಡಿಸಿ ಟ್ಯಾಕ್ಸ್ ಕಟ್ಟುವಲ್ಲಿ ವಿಫಲರಾಗಿದ್ದಾರೆ. ಲ್ಯಾಂಬರ್ಗಿನಿ ಕಾರ್ ಹಿನ್ನೆಲೆ ರಿಜಿಸ್ಟ್ರೇಷನ್ಗೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು, ಬಟ್ ಇದು ಯಾವುದನ್ನೂ ಮಾಡದೆ ನಿಯಮವನ್ನ ಉಲ್ಲಂಘನೆ ಮಾಡಿರೋದು ಸ್ಪಷ್ಟವಾಗಿ ಬೆಳಕಿಗೆ ಬಂದಿದೆ. ತೆರಿಗೆ ವಂಚನೆ ಸಂಬಂಧ ಮತ್ತೊಂದು FIR ದಾಖಲು ಮಾಡೋಕೆ ಸಿದ್ಧತೆಯನ್ನ ನಡೆಸಲಾಗಿದ್ದು, ನೋಟಿಸ್ಗೆ ಯಾವುದೇ ಉತ್ತರ ಕೊಡದೆ ರಿಕ್ಕಿ ರೈ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಕಾರನ್ನ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ಇದಕ್ಕೆ NOC ತಗೊಳ್ಬೇಕು, RTO ಫಾರ್ಮ್ 28 ಫಿಲ್ ಮಾಡಬೇಕಾಗತ್ತೆ. ಅದು ಕೂಡ ಕಾರನ್ನ ಖರೀದಿ ಮಾಡಿದಂತಹ 12 ತಿಂಗಳ ಒಳಗಡೆನೆ ಇದನ್ನೆಲ್ಲ ಮಾಡಬೇಕು. ಕೆಲವು ಕಡೆ ಅದು 30 ದಿನ ಅಂತೆಲ್ಲ ಇದೆ ರೀಲೊಕೇಶನ್ಗೆ. ಬಟ್ ಈ ಯಾವುದೇ ನಿಯಮವನ್ನ ರಿಕ್ಕಿ ರೈ ಈ ಲ್ಯಾಂಬರ್ಗಿನಿ ಕಾರ್ಗೆ ಫಾಲೋ ಮಾಡಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀವಿ, ಕಾರ್ ಡ್ರಿಫ್ಟ್ ಮಾಡಿದ್ರಲ್ಲ ಲ್ಯಾಂಬರ್ಗಿನಿ ಕಾರ್, ಇದನ್ನ ಡೆಲ್ಲಿನಲ್ಲಿ ಖರೀದಿ ಮಾಡಿರೋದು. ಸೊ ಇದರ ರಿಜಿಸ್ಟ್ರೇಷನ್ DL ಅಂತ ಇರುತ್ತೆ. ಅದನ್ನ ಕರ್ನಾಟಕಕ್ಕೆ ತಗೊಂಡು ಬಂದ್ಮೇಲೆ ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, KA ನಂಬರ್ ಪ್ಲೇಟ್ ಅನ್ನು ಕೊಡ್ತಾರೆ. ಬಟ್ ಇವರು ಒಂದು ಫ್ಯಾನ್ಸಿ ನಂಬರ್ ಅನ್ನು ಕೂಡ ತಗೊಂಡಿದ್ದಾರೆ ಕಾರ್ಗೆ, ಆದರೆ ಅದಕ್ಕೆ ಕೂಡ ಯಾವುದೇ ರಿಜಿಸ್ಟ್ರೇಷನ್ ಅನ್ನ ಮಾಡಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ. RTO ಅಪ್ರೂವಲ್ ಇಲ್ಲದೇನೆ ಆ ನಂಬರ್ ಅನ್ನ ಇವರು ಅಳವಡಿಕೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇದೀಗ ದಾಖಲೆ ಪರಿಶೀಲನೆ ಸಂದರ್ಭ ಬೆಳಕಿಗೆ ಬಂದಿರೋದು 2 ವಂಚನೆ. ಸೊ ಪೊಲೀಸರು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗ್ತಿದ್ದಾರೆ? FIR ಏನಂತ ಆಗ್ಬೋದು? ಪ್ರಜ್ವಲ, ಏನಂತ ಹೇಳಿದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕೆಲವೊಂದಷ್ಟು ಐಷಾರಾಮಿ ಕಾರ್ಯಗಳನ್ನು ನಾವು ಕಾಣಬಹುದು. ಅದೆಲ್ಲವೂ ಕೂಡ ತುಂಬಾ ಹೆಚ್ಚಾಗಿ ಬೇರೆ ರಾಜ್ಯದ ನಂಬರ್ಗಳನ್ನು ಹೊಂದಿರುವಂತಹ ಕಾರ್ಗಳಾಗಿರುತ್ತೆ. ಅದನ್ನ ಇಲ್ಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇಲ್ಲಿನ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಆ ಒಂದು ಟ್ಯಾಕ್ಸ್ ಅನ್ನ ತಪ್ಪಿಸುವ ನಿಟ್ಟಿನಲ್ಲಿ ಕೂಡ ಅದೇ ರಾಜ್ಯದ ಹೆಸರ ನಂಬರ್ಗಳೇನಿರುತ್ತೆ, ಒಂದು ಸ್ಟೇಟ್ ನ ನಂಬರ್ಗಳು, ಅದನ್ನೇ ಬಳಸ್ಕೊಂಡು ಕಾರ್ಗಳನ್ನು ಓಡಿಸ್ತಾ ಇರ್ತಾರೆ. ಸಾಕಷ್ಟು ಬಾರಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಾರ್ಗಳನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂತದ್ದೇ ಈಗ ರಿಕ್ಕಿ ರೈ ಕೂಡ ಮಾಡಿರುವಂತಹ ಎಡವಟ್ಟು. ದೆಹಲಿ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಕಾರನ್ನ ಖರೀದಿ ಮಾಡಿದಂತ ಈತ KA 05 ನಂಬರ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅದಕ್ಕೆ ಹಣವನ್ನ ಕಟ್ಟಿಲ್ಲ, ಬದಲಾಗಿ ಫ್ಯಾನ್ಸಿ ನಂಬರ್ ಅನ್ನ ಪಡೆದುಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಆ ಎರಡಕ್ಕೂ ಫ್ಯಾನ್ಸಿ ನಂಬರ್ ಮತ್ತೆ ಇಂಟರ್ಸ್ಟೇಟ್ ಏನ್ ನಂಬರ್ ಚೇಂಜ್ ಆಗಿದೆ, ಅದಕ್ಕೂ ಕೂಡ ಅವರು ಹಣವನ್ನ ಕಟ್ಟದೆ ಕಳ್ಳಾಟವನ್ನು ಆಡ್ತಾ ಇದ್ದಾರೆ ಅಂತ ತೆರಿಗೆ ಕಟ್ಟದೆ ವಂಚನೆ ಮಾಡಿರುವಂತದ್ದು. ಈ ಒಂದು ಕಾರ್ನ ಅನಿಲ್ ಕುಂಬ್ಳೆ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಡ್ರಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ವಿಡಿಯೋ ಆಧಾರದ ಮೇಲೆ ಕೇಸ್ ಆಗುತ್ತೆ. ಆ ಕೇಸ್ನ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಹಣ ಕಾರ್ ಆಗಿರೋದ್ರಿಂದಾಗಿ ಸಹಜವಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಈ ಒಂದು ಎರಡಕ್ಕೂ ಫ್ಯಾನ್ಸಿ ನಂಬರ್ ಮತ್ತೆ ಈ ಒಂದು ಟ್ರಾನ್ಸ್ಫರ್ಗೂ ಕಟ್ಟಬೇಕಾಗುತ್ತೆ. ಅದನ್ನ ತಪ್ಪಿಸುವ ನಿಟ್ಟಿನಲ್ಲಿ ಕೂಡ ಇವರು ಈ ರೀತಿಯಾದಂತಹ ಒಂದು ಮೋಸವನ್ನ ಎಸಗಿರುವಂತದ್ದು ಸದ್ಯ ಗೊತ್ತಾಗಿದೆ. ಅಂದ್ರೆ ಆ RTO ಅಧಿಕಾರಿಗಳಿಗೆ, ತೆರಿಗೆ ಇಲಾಖೆಗೆ ಕೂಡ ಹಣವನ್ನ ವಂಚನೆ ಮಾಡಿರುವಂತದ್ದು ಸದ್ಯ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಈ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಅನ್ನು ಕೊಟ್ಟರು ಕೂಡ ಅದ ವಿಚಾರಣೆಗೆ ಹಾಜರಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಇದುವರೆಗೂ ಕೂಡ ಕೊಡಲಿಲ್ಲ. ಮುಂದೆ ಪೊಲೀಸರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕೇಸನ್ನ ದಾಖಲಿಸಿಕೊಳ್ತಾರ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಅದಕ್ಕೂ ಲಾಯರ್ನ ಮುಖಾಂತರವಾಗಿ ಏನಾದರೂ ಉತ್ತರ ಕೊಡ್ತಾರಾ ಅಥವಾ ತಾವೇ ಖುದ್ದಾಗಿ ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಪ್ರೊಡ್ಯೂಸ್ ಮಾಡ್ತಾರ ಅನ್ನೋದು ಕೂಡ ನೋಡಬೇಕಾಗಿರುವಂತಹದ್ದು. ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.